ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಮ್ಮ ಬಾಬಣ ಹೆಂಗ್ ನಿದ್ದೆ ಮಾಡ್ತಾವ್ರ, ಚೆನ್ನಾಗಿ ಬಕಾಸುರ ತರ ತಿನ್ಬಿಡೋದು, ಆಮ್ಯಾಕ ಕುಂಭಕರ್ಣ ತರ ಮಲ್ಕೊಳ್ಳೋದು. ಎಷ್ಟೇ ಆಗೋಯ್ತು ಜೀವನ. 12 ಗಂಟೆ ಆದ್ರೆ ನಾನು ಹುಟ್ಟಿದ ದಿನ ನಮ್ಮ ಬಾಬಣ್ಣನೇ ನನಗೆ ಹ್ಯಾಪಿ ಬರ್ಡೇ ಹೇಳಿಲ್ಲ ಅಂದ್ಮೇಲೆ ಇನ್ಯಾರು ಹೇಳೋರು? ಬಾಬಣ್ಣ ಇವತ್ತು ನಾನು ಹುಡ್ತಪ್ಪ ಒಂದೇ ಒಂದ್ಸಲ ಎದ್ಬಿಟ್ಟು ಆಮೇಲೆ ಪುಟ್ಮಲ್ಲಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳಿ ಬಾಬಣ್ಣ. ಯಾ ಪಿ ಬಾ ತಾ ಡೇ ಪುಟ್ಟಮಲ್ಲಿ ಅವರೇ, ಟಾಂಕು ಚಂದನ್ ಅವರೇ. ಚಂದನ್ ಅವ್ರಿಗೆ ನನ್ನ ಮೇಲಿರೋ ಕಾಳಜಿ ನಮ್ಮ ಬಾಬಣ್ಣಂಗೆ ಇಲ್ಲ. ಅಮ್ಮ ಪುಟ್ಮಲಿ 12 ಗಂಟೆ ಆಯ್ತಮ್ಮೆ. ಲೈಟ್ ಆಫ್ ಮಾಡ್ಬಿಟ್ಟು ಮನಿಕ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ. ಚಂದನ್ ಅವರೇ, ಚಂದನ್ ಅವರೇ, ಚಂದನ್ ಅವರೇ, ಚಂದನ್ ಅವರೇ, ನಾನು ಅಟ್ಟಿ ಬಾಕ್ಲಾಕಿದ್ದಿ, ನೀವಂಗ ಒಳಗ್ ಬಂದ್ರಿ? ನಿಮ್ಗೋಸ್ಕರ ಹೇಳಿ ಸಮುದ್ರ ಬೇಕಾದ್ರೂ ದಾಟಿ ಬರ್ತೀನಿ, ಇಲ್ಲಿ ಬಾಗ್ಲು ದಾಟಿ ಬರಕ್ಕಾಗಲ್ವಾ? ಅವರೇ ನಿಮ್ ಮನೆಗೆ ಬರೋದೇನು ಹೊಸದಾ? ಆ ವಿಷಯ ಬಿಡಿ. ಮ್ಯಾನಿ ಮ್ಯಾನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಚಂದನ್ ಅವರೇ, ಇವತ್ತು ನಾನು ಹುಡ್ತಪ್ಪ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೋಡಿ ಪುಟ್ಮಲ್ಲಿ ಅವರೇ, ಯಾರಾದ್ರೂ ಒಬ್ರು ಇಷ್ಟ ಆದ್ರೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಹೇಳ್ದೇನೆ ತಿಳ್ಕೊಳ್ಳೋನೆ ನಿಜವಾದ ಪ್ರೇಮಿ. ನೀವೇನ್ ಹೇಳ್ತಾ ಇದ್ದೀರಾ ನನ್ಗೊಂದು ಅರ್ಥ ಆಯ್ತಿಲ್ಲ. ನಿಮ್ ಬರ್ಡೇ ವಿಶ್ ಮಾಡ್ಬೇಕು ಅಂತ ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನೀವೇ ಕಾಯ್ಬೇಕು? ಪ್ರೇಮಿಗೋಸ್ಕರ ಪ್ರೇಮಿ ತಾನೇ ಕಾಯ್ಬೇಕು. ಮ್ಯಾನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಟಾಂಕು ಟಾಂಕು ಚಂದನ್ ಅವರೇ. ಪುಟ್ಮಲ್ಲಿ ಅವರೇ ಟಾಂಕೋಲ, ಥ್ಯಾಂಕ್ ಯು. ಹಿಡಿದ್ರಿ ಚಾಡ. ಎಲ್ಲೇ ಗೌಡ್ರು ಕಾಣ್ತಾನೆ ಇಲ್ಲ? ನಮ್ ಬಾಬಣ್ಣ ಇವತ್ ನಾನು ಹುಟ್ಟದಬ್ಬ ಅನ್ನೋದು ಮರ್ತು ಕುಂಭಕರ್ಣನ್ ತರ ಗೊರಕೆ ಹೊಡಿತಾವ್ರೆ. ಮನೆಯವ್ರೆ, ನಿಮ್ ಗೌಡ್ರಿಗೆ ಗೊರಕೆ ಹೊಡೆಯೋದ್ ಬಿಟ್ಟು ಬಿರೇನ್ ಬರುತ್ತೆ ಹೇಳಿ? ಸರಿಯಾಗಿ ಹೇಳಿದ್ರಿ ಚಂದನ್ ಅವ್ರೆ, ಅದಕ್ಕೆ ನಂಗೆ ಸಾನೆ ಬೇಜಾರಾಗ್ಬಿಟ್ಟದೇನಿ. ಅಷ್ಟಕ್ಕೆಲ್ಲ ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ಅವ್ರು ಮಲ್ಕೊಂಡ್ರೆ ಮಲ್ಕೊಳ್ಳಿ ಬಿಡಿ. ನಿಮ್ಗೇನ್ ಮಾಡ್ಬೇಕು ಹೇಳಿ ನಾನ್ ಮಾಡ್ತೀನಿ. ನಿಮ್ಗೆ ಏನ್ ಹೆಲ್ಪ್ ಬೇಕು ಕೇಳಿ ನಾನ್ ಮಾಡ್ತೀನಿ ಎಂದೆ. ಚಂದನ್ ಅವ್ರೆ, ಯಾವುದೇ ಕಾರಣಕ್ಕೂ ನಮ್ ಬಾಬಣ್ಣಂಗೆ ಇವತ್ತು ನಾನು ಹುಟ್ಟಬ್ಬ ಅಂತ ಹೇಳ್ಬೇಡಿ. ಅವ್ರೆ ಗೆಪ್ತಿ ಮಾಡ್ಕೊಂಡ್ರು ಇಲ್ವೋ ನೋಡೋ. ಗೌಡ್ರು ತಾನಾಗೆ ನೆನಪು ಮಾಡ್ಕೊಂಡ್ರು ನಾನು ಅವ್ರನ್ನ ನೆನಪು ಮಾಡ್ಕೊಳಕ್ ಬಿಡಲ್ಲ. ಮಲ್ಲಿಯವ್ರೆ ನೋಡ್ತಾ ಇರಿ, ನಿಮಗೆ ನಾನು ಏನೇನು ಸರ್ಪ್ರೈಸ್ ಕೊಡ್ತೀನಿ ಅಂತ. ಪುಟ್ಟಮಲ್ಲಿ ಅವರೇ, ನಿಮ್ ಗೌಡ್ರಿಗೆ ಅವ್ರ ಪಟ್ಟಪಟ್ಟಿ ಚಡ್ಡಿ ಬನಿನ ಹಾಕೊಳ್ಳೋದು ಅಷ್ಟೇ ನೆನಪಿರುತ್ತೆ ಹೊರತು ನಿಮ್ ಬರ್ಡೇ ಎಲ್ಲ ನೆನಪಿರಲ್ಲ. ನೀವೇನು ಚಿಂತೆ ಮಾಡಬೇಡಿ, ಉಳಿದಿದ್ದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಚೋನಿ, ಯಾಕೆ ವಾಕಿಂಗ್ ಇಂದ ಬರೋದು ಲೇಟು? ಅದು ಪುಟ್ಟಮಲ್ಲಿ ಅವ್ರ ಬರ್ಡೇ ಇತ್ತು, ವಿಶ್ ಮಾಡ್ಬರೋಣ ಅಂತ ಹೋಗಿದ್ದೆ. ಏನು, ಇವತ್ತು ಪುಟ್ಮಲ್ಲಿ ಅವ್ರ ಬರ್ಡೇನಾ? ಜೋನಿ ಮೊದ್ಲೇ ಹೇಳಿದ್ರೆ ನಾನು ಬಂದು ವಿಶ್ ಮಾಡ್ತಿದ್ದೆ ತಾನೆ. ನೀನ್ ಬಂದು ನನಗೆ ತೊಂದರೆ ಕೊಡಬಾರ್ದು ಅಂತಾನೆ ಒಬ್ನೇ ಹೋಗಿತ್ತು. ಏನಂದ್ರೆ? ನೀನ್ ಮಲ್ಗಿದ್ಯಲ್ಲ, ನಿನ್ಗೆ ಯಾಕೆ ತೊಂದರೆ ಕೊಡ್ದು ಅಂತ ನಾನು ಒಬ್ನೇ ಹೋಗ್ಬಿಟ್ಟೆ. ಆದ್ರೂ ಜೋನಿ, ಇಬ್ರು ಒಟ್ಟಿಗೆ ಹೋಗಿ ಸರ್ಪ್ರೈಸ್ ಆಗಿ ವಿಶ್ ಮಾಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಮಧು, ಒಬ್ರಿಗೆ ಒಬ್ರಿಗೆ ವಿಶ್ ಮಾಡಿದ್ರೆ ಮಾತ್ರ ಸರ್ಪ್ರೈಸ್ ಆಗುತ್ತೆ, ಇಬ್ರು ಹೋದ್ರೆ ಅದು ಸರ್ಪ್ರೈಸ್ ಆಗಲ್ಲ. ಸರಿ, ನನ್ನ ಬರ್ಡೇಗೆ ಏನ್ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀರಾ? ಏನ್ ಮಾತಾಡ್ತಿದ್ಯಾ ಮಧು? ಹೋದ್ ತಿಂಗಳು ನಿನ್ ಬರ್ಡೇ ಆಯ್ತಲ್ಲ. ನನ್ ಬರ್ಡೇ ಹೋದ್ ತಿಂಗಳಾಗಿಲ್ಲ, ಮುಂದಿನ ತಿಂಗಳು ಬರ್ತಿದೆ. ತನ್ನ ಹೆಂಡತಿ ಬರ್ಡೇ ನೆನ್ಪಿರಲ್ಲ, ಕಂಡವ್ರ ಹೆಂಡತಿ ಬರ್ಡೇ ಮಾತ್ರ ಚೆನ್ನಾಗಿ ನೆನ್ಪಿರುತ್ತೆ. ನಿಮ್ ಗಂಡಸ್ರ ಬುದ್ಧಿ ಎಲ್ ಬಿಡ್ತೀರಾ? ಮತ್ತಿನ್ನೇನ್ ಮಧು, ಸರ್ಪ್ರೈಸ್ ಗಿಫ್ಟ್ ಬೇಕು ಅಂತೀಯ, ಅದೇನು ಹೇಳಿ ಅಂತೀಯ, ಅದೇನು ಅಂತ ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತೆ? ಆಹಾ, ಹಳೆ ಪಾತ್ರ ಹೊಸ ಪಾತ್ರ ಕಾಣಿಸಾಗೆ ಚೆನ್ನಾಗಿ ಪಾಲಿಶ್ ಮಾಡ್ತೀರಾ. ಆ ಕೆಲ್ಸನ ನಿಮ್ಮನ್ ಬಿಟ್ಟು ಬೇರೆ ಯಾರ ಕೈಲೂ ಮಾಡಕ್ಕಾಗಲ್ಲ. ಹೊಸ ಪಾತ್ರೆ ಅಂಗಡಿಯಿಂದ ಮನೇಲಿ ತಂದಿಡೋ ತನಕ ಮಾತ್ರ ಹೊಸದಾಗಿರುತ್ತೆ, ಮನೇಲಿ ತಂದಿಟ್ಮೇಲೆ ಹಳೇದಾಗ್ಬಿಡುತ್ತೆ. ಆದ್ರೆ ಬೇರೆಯವ್ರ ಮನೆ ಪಾತ್ರೆ ಹಳೇದಾದ್ರೂ ನೋಡೋರ್ ಕಣ್ಗೆ ಹೊಸದಾಗಿರುತ್ತೆ. ಸಾರಿ, ಐ ಆಮ್ ವೆರಿ ಸಾರಿ. ಆಮೇಲೆ ಪುಟ್ಮಲಿ
ಒತ್ತಾರೆ ಗಂಡ ಬಂದು ಕೂತ್ಕೊಂಡು ಇಟ್ಕಲೆ ಕಾಪಿ ತಂದು ಕೊಡ್ಬೇಕು ಅಂತ ಗೊತ್ತಾಗಲ್ವಮ್ಮ. ನಾ ಹೇಳ್ದದು ಪ್ರೀತಿಯಿಂದ ಕಾಪಿ ತಂದು ಕೊಡು ಅಂತ. ಅದಕ್ಕೆ ಯಾಕ ಕಾಲು ಸುಪ್ ಕೇಳ್ದಿರ್ತಾರ ಮುಖ ಊದಿಸ್ಕೊಂಡೆ. ನಿಮ್ ಮುಸುಡಿಗೆ ಕಾಲ್ ಸೂಪಾರೆ ಕೇಳು. ಕಾಲು ಸುಪ್ ತಂದು ಕೊಟ್ಟಿಲ್ಲ ಅದ್ರ ಬುಟ್ಟ ಕಮ್ಮಿ 1/4 kg ಮುಖದಲ್ಲಿ ಯಾಕೆ 3/4 kg ಕೋಪ ಮಾಡ್ಕೊಂಡೆ. ನಿಮ್ ಮುಖ ನೋಡಿದ್ರೆ ಕೋಪ ಬರ್ದೆ ಆಲ್ಕೋವ ಬಂದದ. ಆಮೇಲೆ ಪುಟ್ಮದಿ ನೀನು ಯಾಕೆ ಪಾಪ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಯ್ತು ಕಂಬಿಡು. ನನ್ನ ಹಾಲ್ಕೋವಾಗ ಕೇಳಿದ್ದೆ ತಂದು ಕೊಡ್ಲಿಲ್ಲ, ಅದಕ್ಕೆ ತಾನೇ ನೀ ಪಾಪ ಮಾಡ್ಕೊಂಡಿರೋದು. ನಿಮ್ ತಲೆ ಸಗಣಿ ಇದ್ದ ಬುದ್ಧಿ ಇದ್ದ ಒಂದು ಗೊತ್ತಿಲ್ಲ. ಗೆಪ್ತಿನೇ ಇರಲ್ಲ. ಆಮೇಲೆ ಪುಟ್ಮಲಿ ನನಗೆ ಚೆನ್ನಾಗಿ ಗಿಫ್ಟ್ ಆಗದೆ. ನೀನು ಹಾಲ್ಕೋವಾಗ ಕೇಳಿದ್ದೆ, ನಾನು ತಂದು ಕೊಡ್ಲಿಲ್ಲ. ಈಗ ಏನ್ ಬೇಕು ಅಂತ ಕೇಳು, ಈಗಲೇ ಓಡೋಗಿ ತಗೊಂಬಂದು ಕೊಟ್ಬಿಡ್ತೀನಿ. ಈಗ ನನಗೆ ಬರ್ತಾರ ಕೋಪದಲ್ಲಿ ನಿಮ್ಗೆ ಯಾನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಯಾನ್ ಮಾಡ್ಬೇಕು ಅಂತ ನೀ ಯೋಚನೆ ಮಾಡು, ನನ್ನ ಕೆಲಸ ನಾ ಮಾಡ್ಕೊಂಬತ್ತೀನಿ. ಹಲೋ, ಹುಟ್ಟು ಹಬ್ಬದ ಶುಭಾಶಯಗಳು. ಅದ್ಯಾವ್ರು ನಿನ್ನ 100 ವರ್ಷ ಚಂದಾಗಿಟ್ಟಿರ್ಲಿ. ಟಂಕು ಅತ್ಯವ್ವ. ಕೂಸು, ನಿನ್ನ ಹುಟ್ಟದಬ್ಬಕ್ಕೆ ಆ ದನಕಾಯನ್ ಏನಾದ್ರು ಕೊಟ್ನಾ? ಇದ್ಯಾ ಕೂಸು ಹಿಂಗಳ್ತೀಯ? ಮೊದ್ಲೇ ಮಳೆ ಬಂದು ಬೆಂಗಳೂರು ಕೊಚ್ಕೊಂಡು ಹೋಯ್ತದೆ ಅಂತ ಟಿವಿಲಿ ತೋರಿಸ್ತವ್ರೆ. ಅದ್ರ ಜೊತೆ ನಿನ್ ಕಣ್ಣೀರು ಸೇರಿದ್ರೆ ಬೆಂಗಳೂರು ಮುಳುಗೋದ್ ಗ್ಯಾರಂಟಿ. ಇವತ್ತು ನೀನ್ ಹುಟ್ಟದಬ್ಬ ಕೂಸು, ನೀನ್ ಹಂಗೆಲ್ಲ ಅಳಬಾರ್ದು. ಅಳ್ದೆ ಇನ್ನೇನ್ ಮಾಡ್ಲಿ ಅತ್ಯವ್ವ? ನಮ್ ಬಾಬುಣ್ಣ ಏನಾದ್ರೂ ಕೊಡೋದಿರ್ಲಿ. ಅಮ್ಮೆ ಪುಟ್ಮೇಲೆ ಹ್ಯಾಪಿ ಬರ್ಡೇ ಅಂತಾನು ಹೇಳಿಲ್ಲ. ವಿಶು ಮಾಡಿಲ್ವಾ? ಇವತ್ತು ಅವ್ರಿಗೆ ನಾನು ಹುಟ್ಟಬ್ಬ ಅಂತಾನು ಗೊತ್ತಿಲ್ಲ. ಆ ದನಕಾಯವನ್ಗೆ ಉಣ್ಣೋದು ಬಯಲಾಟಕ್ಕೆ ಹೋಗೋದು ಇದೆರಡು ಬಿಟ್ರೆ ಬೇರೆ ಏನ್ ಜಪ್ತಿ ಇದ್ದದು? ಈಗ ದನಕಾಯವನ್ ಏನ್ ಮಾಡ್ತಾವ್ನೆ? ನೀವ್ ಹೇಳ್ದಂಗೆ ಕಾಪಿ ಕುಡಿದ್ಬಿಟ್ಟು ಬಯಲಾಟಕ್ಕೆ ಹೋಗವ್ರೆ. ಯಾನಮ್ಮೆ ಪುಟ್ಮಲಿ ಒತ್ತಾರೆ ಫೋನ್ಲಿ ಬಿಜಿ ಆಗ್ಬಿಟ್ಟಿದೆ. ಚಡ್ಡಿ ಬನ್ನಿನ್ ಬೇಕು ಅಂತ ಕೇಳ್ಕೊಂಡು ಒಬ್ಬಮ್ಮ ಫೋನ್ ಮಾಡಿದಾರ. ಫೋನ್ ಮಾಡಿಲ್ಲ, ನಮ್ಮ ಅತ್ತೆವ ಫೋನ್ ಮಾಡವ್ರೆ. ತಗೊಳ್ಳಿ, ನಿಮ್ ತಾವ ಮಾತಾಡ್ಬೇಕಂತ. ಆಮೇಲೆ ಪುಟ್ಮರಿ ಯಾಕಮ್ಮೆ ಒತ್ತಾರೆ ನಮ್ಮ ಅವನ ಕೈ ತಗ್ಲಾಕಿಯೇ. ತಗೊಳ್ಳಿ ಮಾತಾಡಿ. ಎವಳವ ಒತ್ತಾರೆ ಡೈರಿಗೆ ಹೋಗದೆ ನನ್ನೇನು ನೆನ್ಸ್ಕೊಂಡ್ಬಿಟ್ಟಿದೆ. ಅಯ್ಯೋ ಚಡ್ಡಿ ಮಾರೋನೆ, ಒತ್ತಾರೆ ನಿನ್ನ ನೆನ್ಪು ಮಾಡ್ಕೊಳಕ್ಕೆ ನನಗೆ ಬೇರೆ ಏನ್ ಕ್ಯಾಮೆ ಇಲ್ವಾ? ನಾನು ನನ್ನ ಕೂಸ್ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದು. ಅಲ್ಲ ಕಳ್ಳ, ನಿನ್ಗೆ ಉಣ್ಣೋದು ಇನ್ನೊಂದು ಮಾಡೋದು ಇದನ್ ಬಿಟ್ರೆ ಬೇರೆ ನೆನ್ಪಿರಕ್ಕಿಲ್ವಾ? ಅವಯ್ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಆ ಬೇಡ ಕೆಲಸ ಮುಖ್ಯ ಅಲ್ವಾ? ನಿನ್ ಕೈಯಲ್ಲಿ ಏನ್ ಕಿಸಿಯಕ್ ಆಗದೆ ಇದ್ರು ಈ ಸೀಮೆಗಿಲ್ದಿರೋ ಮಾತ್ರ ಚೆನ್ನಾಗಾಡ್ತೀಯ. ಅವಯ್ ಮಿಲ್ಗೆ ಹೋದ್ರೆ ಅಕ್ಕಿ ರಾಗಿ ಅಂದ್ಬಿಟ್ಟು ಕೇಳ್ಬಿಟ್ಟಾರು ಮಿಲ್ ಬಿಡ್ತಾನೆ. ನೀ ಏನವ ಯಾನು ಕೇಳ್ದೆ ಹಾಕೊಂಡು ರುಬ್ತಾ ಇದೆ, ಅದ್ ಯಾನಂತ 7 ಬಿಟ್ಟಾದ್ರೂ ರುಬ್ಬವ. ಅಯ್ಯೋ ಮೂದೇವಿ ನನ್ ಮಗನೇ, ಅಕ್ಕಿನೋ ರಾಗಿನೋ ರುಬ್ಬಿದ್ರೆ ಹಿಟ್ಟಾದ್ರೂ ಸಿಗ್ತದೆ, ನಿನ್ನೊಂದು ರುಬ್ಬಿದ್ರೆ ಒಟ್ಟು ಸಿಗಕ್ಕಿಲ್ಲ. ಮಡಗ್ಲಾ ಫೋನು? ದನ ಕಾಯೋನ್ ತಂದು ತೊಂದ್ರೆ ಇಲ್ಲ. ನಮ್ಮವ್ವ ಯಾಕೆ ಫೋನ್ ಮಾಡ್ದ ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ. ಆಮೇಲೆ ಪುಟ್ಮಲಿ ನಮ್ಮವ್ವ ನಿನಗೇನಾದ್ರು ಹೇಳುದ್ಲಾ? ಬಾಬಣ್ಣ ಹೇಳಿದ್ರು ನಿಮ್ ತಲೆಯಲ್ಲಿ ಬರೀ ಜೇಡಿ ಮಾಡಿ ತುಂಬ್ಕಣದೆ ಅಂತ. ಮಧುರ ಅವ್ರೆ ರೀ ಗೌಡ್ರೆ, ನಿಮಗ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನ್ರಿ? ಬೆಳಗಾದ್ರೆ ಸಾಕು ಮಧುರ ಅವ್ರೆ ಅನ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತಿರಲ್ಲ. ಒಳ್ಳೆಪ್ನವ್ರೆ ಒತ್ತೊತ್ತಿಗೂ ಟೈಮ್ ಚೆಕ್ ಮಾಡ್ಕೊಂಡು ಹೋಗಿ ಬರ್ತಾ ಇರ್ತೀನಿ. ಯಾಕೆ ನಿಮ್ಮ ಮನೇಲಿ ಗಡಿಯಾರ ಇಲ್ವಾ? ಎಲ್ಲಾರ ಮನೆ ಗಡಿಯಾರದಲ್ಲೂ ಚಿಕ್ಕ ಮುಳ್ಳಿಂದನೇ ದೊಡ್ಡ ಮುಳ್ಳು ಓಡಾಡೋದು. ಅನೇಪ್ನವ್ರೆ ನಾನು ಚಿಕ್ಕ ಮುಳ್ಳು ಅಲ್ಲ ದೊಡ್ಡ ಮುಳ್ಳು ಅಲ್ಲ, ಒಂಥರ ಸೆಕೆಂಡ್ ಮುಳ್ಳಿದ್ದಂಗೆ. ಅದಕ್ಕೆ ಈ ಅಟ್ಟಿ ದೊಡ್ಡ ಮುಳ್ಳ ನೋಡ್ಕೊಂಡು ಹೋಗಿ ಬರ್ತಾ ಇರ್ತೀನಿ. ಏನ್ ನಿಮ್ ಪ್ರಾಬ್ಲಮ್ಮು? ಟೈಮ್ ಸರಿಯಾಗಿ ಇದೆಯಲ್ಲ, ಅದು ಚೆಕ್ ಮಾಡ್ಕೊಂಡು ಹೋಗೋ ಅಂತ ಬಂದಿ. ಗೌಡ್ರೆ ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ನಾನು ಗೋಧಿ ಪಾಯಸ ಮಾಡಿದ್ದೀನಿ. ಮಧುರ ಅವ್ರೆ ನನಗೋಸ್ಕರ ಗೋಧಿ ಪಾಯಸ ಮಾಡಿದಾರೆ. ಎಕ್ಸ್ಕ್ಯೂಸ್ ಮೀ, Yes? ಇದು ನಿಮ್ಗೋಸ್ಕರ ಮಾಡಿರೋದಲ್ಲ, ಎಲ್ರಿಗೋಸ್ಕರ ಮಾಡಿರೋದು. ಮಧುರ ಅವ್ರೆ ಇದೇನಿದು ಒತ್ತಾರೆ ಗೋಧಿ ಪಾಯಸ ಮಾಡಿದಾರೆ? ಏನಾದ್ರೂ ಸ್ಪೆಷಲ್ ಇದ್ದದ? ಗೋಧಿ ಪಾಯಸ ಅಂದ್ರೆ ಪುಟ್ಮಲಿಯವ್ರಿಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಮಾಡಿದೆ. ಅದು ಅಲ್ದೆ ಇವತ್ತು ಅವ್ರ ಬರ್ಡ್. ಮಧು, ಏನ್ ಹೇಳಕೊಟ್ಟಿದ್ಯಾ? ಪುಟ್ಟಮಲ್ಲಿಯವ್ರಿಗೆ ಗೋಧಿ ಪಾಯಸ ಅಂದ್ರೆ ಇಷ್ಟ ಅಷ್ಟೇ. ಹೌದೌದು, ಜಾನಿ ಹೇಳ್ತಿರೋದು ಸರಿಯಾಗಿದೆ. ಮಧುರ ಅವ್ರೆ ನೀವ್ ಯಾನೋ ಬ್ಯಾರೆ ಹೇಳಕ್ ಬಂದಂಗಿತ್ತು. ಗೌಡ್ರೆ ಪ್ರೀತಿಯಿಂದ ಪಾಯಸ ಮಾಡಿದ್ದೀನಿ, ಕುಡಿಯೋದ್ ಬಿಟ್ಟು ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ತಗೊಳ್ಳಿ. ಮಧುರ ಅವ್ರೆ ನೀವು ಪ್ರೀತಿಯಿಂದ ಕೊಟ್ರ ಪಾಯಸ ಏನ
ಕಾರ್ ಕೋಟಕ ವಿಷನು ಗಟಗಟ ಅಂತ ಕುಡಿದು ಬಿಡ್ತೀನಿ. ಅದು ಮನೇಲಿದೆ, ಇದಕ್ಕೆ ಹಾಕ್ಬಿಡೋದಾ? ಕೊನೆಕ್ನವ್ರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೊಂಡ್ರಿ, ಮುಂದೆ ನಿಮಗೆ ಬೇಕಾಯ್ತದೆ. ಮಧುರ ಅವ್ರೆ, ಮಧು ಅನ್ನೋದು ಬರೀ ನಿಮ್ಮ ಹೆಸರಲ್ಲ ಅಷ್ಟೇ ಅಲ್ಲ, ನೀವು ಕೊಟ್ಟರೆ ಪಾಯಿಸ್ತಲೋ ಅದ. ಆಮೇಲೆ ಪುಟ್ಮಲಿ ಯಾಕೆ ಪಾಪ ಮಾಡ್ಕೊಂಡಿದೆ ಆಮೆ? ಬಾಬಣ್ಣ ನೀವು ನನ್ನ ಜೊತೆ ಮಾತಾಡ್ಬೇಡಿ. ಅಯ್ಯೋ ಸುಮ್ಮನೆ ಪುಟಕ ಬನ್ನಿ ಬನ್ನಿ ಕೂತ್ಕೊಳ್ಳಿ ರಾಕಿರಯ್ಯ ಅವರೇ. ಅಡ ಕಲ್ಟಿವೇಟ್ರು ಒತ್ತಾರೆ ಆದಟ್ಕಲೆ ಉಣ್ಣಕ್ ತಿನ್ನಕ್ ನಮ್ಮ ಒಟ್ಟಿಗೆ ಬಂದು ಬಿಡ್ತದಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಓಯ್ ರಿಂಗ್ ಮಾಸ್ಟ್ರೆ, ನಿಮ್ಗೆ ಈ ನಮೂನೆ ಮಾತನಾಡೋದನ್ನ ಬಿಟ್ಟರೆ ಬೇರೆ ಎಂತ ಕೂಡ ಗೊತ್ತಿಲ್ಲಲ್ಲ. ಇನ್ನು ಮುಂದೆ ನನ್ನ ಮತ್ತು ಪುಟ್ಟಕನ ಮಧ್ಯದಲ್ಲಿ ಬಾಯಿ ಹಾಕೋದನ್ನ ಬಿಟ್ಟು ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ನನಗೆ ಹಿಂಗಂದಯಾ? ಓಯ್ ರಿಂಗ್ ಮಾಸ್ಟ್ರೆ, ಹಾ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ಲಿಲ್ವಾ? ನಾನು ಹೇಳಿದ್ದು ಬಾಯಿ ಮುಚ್ಚಿಕೊಂಡು ಇದಿ ಅಂತೇಳಿ ಎಂತದಕ್ಕೆ ಅಪಾರ್ಥ ಮಾಡ್ಕೊಳ್ತೀರಾ? ಅರ್ಥ ಆಗ್ಲಿಕ್ಕೆ ಕಾಲೇಜ್ ಬಿಡಿ, ನೀವು ಶಾಲೆ ಮೆಟ್ಲು ಹತ್ತಿದ್ರಲ್ವಾ, ಗ್ಲಾಮರ್ ಕೂಡ ಅರ್ಥ ಆಗುದಿಲ್ಲ, ಗ್ರಾಮರ್ ಕೂಡ ಅರ್ಥ ಆಗುದಿಲ್ಲ. ಐ ಲೈಕ್ ಇಟ್. ಬಾಬಣ್ಣ ನೀವು ಸುಮ್ಮನೆ ಇರ್ತೀರಾ ಇರಲ್ವಾ? ಆಮೇಲೆ ಪುಟ್ಮಲಿ ಅದು ಯಾಕೋ ಒತ್ತರಿಂದ ಸುಮ್ಮನಿನ ಕಾಯ್ತಾ ಇಲ್ಲ ಕಮ್ಮೆ, ಹೊಟ್ಟೆ ಒಳಗೆ ಗುಡು 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 ಅಂತ ಅದ. ಗೊತ್ತೀನಿರಪ್ಪ. ಓಯ್ ರಿಂಗ್ ಮಾಸ್ಟ್ರೆ ಹೋಗಿ, ಆದ್ರೆ ವಾಪಸ್ ಬರಬೇಡಿ. ಐ ಲೈಕ್ ಇಟ್. ರಾಕಿರಯ್ಯ ಅವರೇ ಇರಿ, ನಾಷ್ಟ ತಕ ಬರ್ತೀನಿ. ಇರಿ ಪುಟ್ಟಕ್ಕ, ನಾನು ಬಂದದ್ದು ನಾಟ್ಯ ಮಾಡ್ಲಿಕ್ಕಲ್ಲ. ಮತ್ಯಾಕ? ತಗೊಳ್ಳಿ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕು ರಾಕಿರಯ್ಯ ಅವರೇ. ಇವತ್ತು ನಾನು ಹುಟ್ಟಬ್ಬ ಅಂತ ನಿಮ್ಗೆ ಹೆಂಗ್ ಗೊತ್ತು? ನನಗೆ ಮಾತ್ರ ಅಲ್ಲ, ಇಡೀ ಏರಿಯಾದವರಿಗೆ ಗೊತ್ತು. ಯಾರು ಹೊಡೆದವರು? ಯಾನಿ ಬಾಯಿ ಅವರು. ನಿಮಿಷ. ಹಲೋ ಪುಟ್ಮಲ್ಲಿ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಮಧುರ ಅವರೇ. ಗೋಧಿ ಪಾಯಸ. ಮಧುರ ಅವರೇ ನಂಗೆ ಗೋಧಿ ಪಾಯಸ ಅಂದ್ರೆ ಬಹು ಇಷ್ಟ. ನಿಮ್ಗೋಸ್ಕರ ಗೋಧಿ ಪಾಯಸ ಕೊಟ್ಟು ಕಳ್ಸಿದೀನಿ, ಕುಡಿರಿ, ಸಂಜೆ ಪಾರ್ಟಿ ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಪುಟ್ಮಲ್ಲಿ ಅವರೇ, ಬಾಯ್ ಬಾಯ್. ಇಷ್ಟೇ ಅಲ್ಲ ಪುಟ್ಮಲಿ ಅವರೇ, ನಿಮ್ಗೆ ಇನ್ನೂ ಸರ್ಪ್ರೈಸ್ಗಳು ಕಾದಿದೆ. ಓಹೋ ಏನ್ರಪ್ಪ, ಏನ್ರೋ ಬೀದಿಲ್ ಹೋಗ ನಾಲ್ಕಲ್ಲ ಅಟ್ಟಿ ಒಳಗೆ ಸೇರ್ಕೊಂಡ್ಬಿಟ್ಟಿದಾರ್ರಿ. ಈ ಗೌಡ್ರೆ ಯಾವನಿಗ್ರಿ ನಾಲಾಯಕ್ ಅಂತಿರೋದು ನೀವು? ಓ ಅಣ್ಣಪ್ಪನವ್ರಿ, ಕಾರ್ ಕಳ್ಳ ಅಂದ್ರೆ ನೀವ್ಯಾಕೆ ಜೇಬ್ ಮುಟ್ ನೋಡ್ಕೊಂಡ್ರಿ? ಓಯ್ ರಿಂಗ್ ಮಾಸ್ಟ್ರೆ, ನೀವು ಹೇಳ್ತಿರೋದು ನಮ್ಮ ಜಾನಿ ಬಾಯಿ ಬಗ್ಗೆಯಾ? ಕರೆಕ್ಟಾಗಿ ಹೇಳ್ದ ಕಡೆ ಕಲ್ಟಿವೇಟ್ರು. ಐ ಲೈಕ್ ಇಟ್. ರಾಕಿ ನಡಿ ಹೋಗೋಣ, ಸಂಜೆ ಪಾರ್ಟಿ. ಪುಟ್ರಂಗಿ ಹಾಕಿದ ಮೇಲೆ ನಾನು ಎಂತ ಮನುಷ್ಯ ಅಂತೇಳಿ ತೋರಿಸ್ತೇನೆ. ಕೇಚ್ ಕೇಚ್ ಕೇಚ್. ಸಪುರ ಕಟ್ಟಿಯನ್ನು ಕಣ್ತೆರೆದು ನೋಡಿರಿ ಮಿಣಿ ಮಿಣಿ, ನಮ್ಮ ನಡುವೆ ಸಖ್ಯವೇ ಈ ಗಣಿ. ಸುಂದರ ಹಂದರ ಬಿಡಿಸಲು ಭವಪೂರ. ಗೌಡ್ರೆ, ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಡಾನ್ಸ್ ಮಾಡುವ ಕದ್ದು ನೋಡ್ಬೇಡಿ ಅಂತ. ಮಧುರ ಅವ್ರೆ, ಕದ್ ನೋಡೋದ್ರಲ್ಲಿ ಸಿಗೋ ಮಜಾ ಬ್ಯಾರೆದ್ರಲ್ಲಿ ಸಿಗಲ್ಲ ಕಂಬುಡಿ. ಹಾಗಂತ ನಮ್ಮನೆ ಊಟನ ನಾವೇ ಕದ್ದು ತಿಂದ್ರೆ ನೋಡಿ ಜನ ನಮ್ಗೆ ಕಳ್ರು ಅಂತಾರೆ. ಹೋಗ್ಲಿ ಪುಡಿ ಮಧುರ ಅವ್ರೆ. ಮಧುರ ಅವ್ರೆ, ನೀವು ಆ ಥರ ಗೋಧಿ ಪಾಯಸ ಕೊಟ್ಟಿದ್ರಲ್ಲ, ಅದು ಇನ್ನೂ ಇದ್ರೆ ಕೊಡಿ. ನಿಮ್ಮ ಆಡೋ ಕೈ ರುಚಿನೇ ಬ್ಯಾರೆ. ಸೋ ಸಾರಿ ಗೌಡ್ರೆ, ಈಗಷ್ಟೊಬ್ಬ ಭಿಕ್ಷುಕ ಬಂದು ಇದೇ ಡೈಲಾಗ್ ಹೇಳಿ ಎಲ್ಲ ಪಾಯಸನೂ ತಗೊಂಡು ಹೋಗ್ಬಿಟ್ಟ. ನೀವಿನ್ನೊಂದು ಸ್ವಲ್ಪ ಮುಂಚೆ ಬಂದಿದ್ರೆ ಅವನು ಕೊಡೋ ಪಾಯಸನ ನಿಮ್ಗೆ ಕೊಡ್ತಿದ್ದೆ. ತೊಂದರೆ ಇಲ್ಲ ಮಧುರ ಅವ್ರೆ. ಯಾನಿವತ್ತು ಈ ಪಟ್ಟಿ ಖುಷಿಯಾಗಿ ಕುಣಿತಾ ಇದ್ದಾರೆ, ಏನಾದ್ರು ಸ್ಪೆಷಲ್ ಇದ್ದದ? ಸಂಜೆ ಪಾರ್ಟಿ ಇದೆಯಲ್ಲ, ಅದಕ್ಕೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಪಾರ್ಟಿಯ ಎಲ್ಲ ನನ್ನ ಕರ್ಕೊಂಡು ಹೋದರೆ? ಇದೇನ್ ಗೌಡ್ರೆ ಹೀಗೆ ಕೇಳ್ತಿದ್ದೀರಾ?
ಪಾರ್ಟಿ ಇರೋದು ನಿಮ್ಮ ಮನೇಲೆ. ನಮ್ಮ ಹೊಟ್ಟೆಲ್ ಪಾರ್ಟಿ ಇದ್ದದ ಅದ್ ಯಾನಂತ ಹೊಸಿ ಹೋಳಿ ಮಧುರ ಅವ್ರೆ. ಅದು ಸಸ್ಪೆನ್ಸ್ ಪಾರ್ಟಿ. ಆ ಸಸ್ಪೆನ್ಸ್ ಯಾನಂತ ಹೇಳಿ ನನ್ ಕಲ್ ತಡಿಯಕ್ ಆಯ್ತಾ ಇಲ್ಲ. ನೀವೇ ಹೇಳಿದ್ರಲ್ವಾ ಕದ್ದು ನೋಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ ಅಂತ. ಹಾಗೆ ಸಸ್ಪೆನ್ಸ್ ಪಾರ್ಟಿಲಿರೋ ಖುಷಿನೇ ಬೇರೆ. ಚಳ್ಳೆಹಣ್ಣು ಮರವನ್ಗೆ ಚಳ್ಳೆಹಣ್ಣು ತಿನ್ಸಿರಿಯಾ ತೊಂದ್ರೆ ಇಲ್ಲ. ಅದ್ಯಾನಂತ ಹೊಸಿ ಹೋಳಿ ಮಧುರ ಅವ್ರೆ. ನಿಮಗೆ ಮಾಡಕ್ ಬೇರೆ ಕೆಲಸನೇ ಇಲ್ವೇನ್ರಿ? ಯಾವಾಗ ನೋಡಿದ್ರು ನನ್ನ ಹೆಂಡತಿಯಿಂದ ಬೀದಿ ನಾಯಿ ತರ ಸುತ್ತಿರ್ತೀರಾ. ಜಾನಿ, ಗೌಡನ ಬೀದಿ ನಾಯಿಗೆಲ್ಲ ಹೋಲಿಸ್ಬೇಡಿ. ಬೇಕಾದ್ರೆ ಕಳ್ಬೇಕು ಅನ್ನಿ, ಅದೇ ತಾನೆ ಕದ್ದು ಮುಚ್ಚಿ ನೋಡೋದು. ಸರಿಯಾಗಿ ಹೇಳ್ದೆ ಮಧು. ಈ ಕಳ್ಬೇಕಿಗೆ ಒಂದಿನ ಇಲಿ ಪಾಷಾಣ ಹಾಕಿ ತಿನ್ನಿಸ್ಬಿಡ್ತೀನಿ. ಮಧುರ ಅವ್ರೆ, ನೀವು ಅಣ್ಣಪ್ಪನವ್ರ ಜೊತೆಗೆ ಸೇರ್ಕೊಂಡು ನನ್ನ ಆಡ್ಕೊಂಡಾರೆ. ಯಾಕೋ ನನ್ನ ಎದ್ದುಗಳಿಗೇನೆ ಸರಿ ಇಲ್ಲ. ನಾವು ಒಯ್ತೀನಿ. ಯಾಕೆ? ಪುನಃ ಮನಿ ಕಡಿದ್ದೆ ದೊಳಕ. ಚಂದನವ್ರೆ, 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 ಯಾನ ಇದು? ಯಾವತ್ತು ನೋಡ್ದಾರಂಗ್ ನಾನು ನೋಡ್ತಾ ಇದ್ದೀರಲ್ಲ. ಪುಟ್ಮಲ್ಲಿಯವರೇ, ಈ ಸೀರೆಯಲ್ಲಿ ನೀವು ಸಾಕ್ಷಾತ್ ದೇವತೆ ತರ ಕಾಣ್ತಿದ್ದೀರಾ. ನಿಮ್ಮನ್ನು ನೋಡ್ತಾ ನೋಡ್ತಾ ಹಾಗೆ ಒಂದು ಸ್ವರ್ಗದಲ್ಲಿ ಸುತ್ತಾಡ್ಕೊಂಡ್ ಬಂದ್ಬಿಟ್ಟೆ. ಚಂದನವ್ರೆ, ನಿಮ್ಮ ಮಾತುಗೋಸ್ಕರನೇ ಕಾಯ್ತಾ ಇದ್ದೀಯನಿ. ಪುಟ್ಮಲ್ಲಿಯವರೇ, ಇನ್ನೊಂದ್ಸಲ ಆ ಮಾತು ಹೇಳ್ಬಾರ್ದಾ? ಚಂದನವ್ರೆ, ನಿಮ್ಮ ಈ ಮಾತುಗೋಸ್ಕರನೇ ಕಾಯ್ತಾ ಇದ್ದೀಯನಿ. ಆಡೋಗ ಪುಟ್ಮಲ್ಲಿಯವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲೂ ಸ್ವರ್ಗದಲ್ಲಿ ತೇಲ್ತಾ ಇದ್ದೀನಿ ಅನ್ನಿಸ್ತಿದೆ. ತಗೊಳ್ಳಿ ಗಿಫ್ಟ್. ಯಾನ ಇದು? ತೆಗೆದು ನೋಡಿ ಗೊತ್ತಾಗುತ್ತೆ. ಚಂದನವ್ರೆ, ನೀವು ಸಾನೇ ರೋಬೋಟಿಕ್. ಪುಟ್ಮಲ್ಲಿಯವರೇ, ಅದು ರೋಬೋಟಿಕ್ ಅಲ್ಲ, ರೊಮ್ಯಾಂಟಿಕ್. ಹಿಡಿದ್ರಿ ಚಾಡ. ಅದೇ ಅದೇ. ಇವತ್ತೇನಾದ್ರೂ ಮಾಡಿ ಪುಟ್ಟಮಲ್ಲಿಯವ್ರನ್ನ ಈ ಬಾಹುಗಳಲ್ಲಿ ಬಂದಿ ಆಗಿಸ್ಕೊಂಡ್ಬಿಡ್ಬೇಕು. ಓಕೆ ಆದ್ರೆ ಲೈಫು ಸ್ವೀಟು, ಇಲ್ಲ ಅಂದ್ರೆ ಜೈಲ್ ಗೇಟು. ನೋ ಪ್ರಾಬ್ಲಮ್, ಟ್ರೈ ಮಾಡೇ ಬಿಡೋಣ. ಚಂದನವ್ರೆ, ಯಾಕೆ ಗರ ಬಡ್ದ್ರೆ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಪುಟ್ಟಮಲ್ಲಿಯವ್ರೆ, ಯಾಕೆ ತಡ? ಬನ್ನಿ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪುಟ್ಮಲ್ಲಿ ಅವರೇ, ಹ್ಯಾಪಿ ಬರ್ಡೇ ಟು ಯು. ಪುಟ್ಮಲ್ಲಿ ಅವರೇ, ಕೇಕ್ ಕಟ್ ಮಾಡಿ. ಪುಟ್ಮಲ್ಲಿಯವರೇ, ಯಾಕೆ ಪದೇ ಪದೇ ನನ್ನ ಕನಸಲ್ಲಿ ಬಂದು ಕಾಡ್ತೀರಾ? ಒಂದೇ ಒಂದ್ಸಲ ನನ್ನ ಕನಸನ್ನ ನನಸು ಮಾಡಬಾರ್ದಾ? ಐ ಲೈಕ್ ಇಟ್. ಜಾನಿ ಬಾಯ್, ಏನಾಯ್ತು ನಿಮ್ಮ ಸೊಂಟಕ್ಕೆ? ಬಾತ್ರೂಮ್ನಲ್ಲಿ ಸೊಂಟ ಮುಡ್ಕೊಳ್ಳುವಂತ ಕೆಲಸ ಎಂತ ಮಾಡಿದ್ರ? ಹತ್ರ ಬರ. ಐ ಲೈಕ್ ಇಟ್. ಸೋಪ್ ಮೇಲೆ ಕಾಲಿಟ್ಟು ಜಾರು ಬಿದ್ದುಬಿಟ್ಟೆ ಕಣ. ಜಾನಿ ಬಾಯ್, ಒಂದು ಸಂಗತಿ ಹೇಳ್ಬೇಕಾ? ಸೋಪು ನಿಮ್ಮ ಮೇಲೆ ಇರ್ಬೇಕೆ ಹೊರತು ನೀವು ಸೋಪಿನ ಮೇಲೆ ಇರಬಾರ್ದು. ಇದ್ರೆ ಹೀಗೆ ಆಗೋದು. ಹತ್ರ ಬರ. ಐ ಲೈಕ್ ಇಟ್. तेरे कमरे में क्या जादू है? ಸುಮ್ಮನೆ ಇರೋ. ಜಾನಿ, ಏನಾಯ್ತು? ಮಧುರ ಬಾಬಿ, ಚಾರ್ಸಿ ಬೆಂಡಾಗಿರುವ ಲಾರಿಯ ನಮ್ಮನೆ ನಿಂತಿರುವ ಜಾನಿ ಬಾಯಿಯನ್ನು ನೋಡಿದ್ರೆ ಗೊತ್ತಾಗೋದಿಲ್ವಾ? ಅವರ ಸೊಂಟ ಉಲ್ಕಿದೆ. ಸೊಂಟ ಮುರ್ಕೊಳ್ಳೋಂತ ಕೆಲಸ ನೀವೇನ್ ಮಾಡಿದ್ರಿ? ಬಾತ್ರೂಮ್ಗೆ ಹೋಗಿದ್ರಿ ತಾನೆ? ಸೋಪ್ ಮೇಲೆ ಕಾಲಿಟ್ಟು ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಬಹುಶಃ ಸ್ಲಿಪ್ ಡಿಸ್ಕ್ ಆಗಿದೆ ಅನ್ಸುತ್ತೆ. ಏನಿದು ಜಾನಿ, ಪುಟ್ಮಲ್ಲಿಯವ್ರ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿ ಸೊಂಟ ಮುರ್ಕೊಂಡು ಕೂತಿದ್ದೀರಲ್ಲ. ಮಧುರ ಅವ್ರೆ, ಗೌಡ್ರೆ, ಮಮ್ಮಿ
ಅಣ್ಣಪ್ಪನವ್ರೆ ಇದು ಯಾನ ಇದು ಬಾತ್ರೂಮಲ್ಲಿ ಬಿದ್ದು ಸೊಂಟ ಉಳುಕಿಸ್ಕೊಂಡ್ಬಿಟ್ರಿ ಏನ್ರಿ ಕಣ್ಮುಂದೆ ನಿಂತ್ಕೊಂಡು ನಾನು ಬಿದ್ದಿದ್ದನ್ನ ನೋಡಿರೋ ಥರ ಮಾತಾಡ್ತಿದ್ರಾ? ಓ ಅಣ್ಣಪ್ಪನವ್ರೆ ನಿಮ್ಮಂತಿವ್ರು ಯೋಗ್ಯತನ ಅಳಿಯಕ್ಕೆ ಕೈ ನೋಡಿ ಭವಿಷ್ಯ ಹೇಳ್ಬೇಕು ಅಂತೇನಿಲ್ಲ. ನಿಮ್ಗೆ ನೆಟ್ಟಿಗೆ ಚಿಪ್ಸ್ ತಿನ್ನಕ್ಕೆ ಬರಲ್ಲ, ನಿಮ್ಮ ಸೊಂಟ ಉಳುಕಿಸ್ಕೊಳ್ಳಂತ ಕೆಲಸ ಏನು ಮಾಡಿರಿ? ಗೌಡ್ರೆ ಜಾಸ್ತಿ ಮಾತಾಡ್ತಿದ್ದೀರಾ? ಇರ್ಲಿ ನನಗೂ ಟೈಮ್ ಬರುತ್ತೆ, ಆಗ ನಾನೇನು ಅಂತ ತೋರಿಸ್ತೀನಿ. ಓ ಅಣ್ಣಪ್ಪನವ್ರೆ ಮೊದಲು ನೀವು ನೆಟ್ಟಿಗೆ ನಿಂತ್ಕೊಳ್ಳೋದನ್ನ ಕಲೀರಿ, ಆಮೇಲೆ ನನ್ನನ್ನು ನೋಡ್ಕೊಳ್ಳರಿ. ಗೌಡ್ರೆ ಬಂದ್ ವಿಷಯ ಹೇಳಿ. ಮಧುರ ಅವ್ರ ಇವತ್ತು ಪುಟ್ಮಲ್ಲಿ ಬರ್ತಡೆ ಅಂತೆ, ಅದಕ್ಕೆ ಸ್ವೀಟ್ ಕೊಟ್ಬಿಟ್ಟಾಗವ ಅಂತ ಬಂದಿ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಪುಟ್ಮಲ್ಲಿನೇ ಹೇಳ್ದ. ಹಲೋ ಪುಟ್ಮಲ್ಲಿ ಅವ್ರೆ ಎಂತ ಕೆಲಸ ಮಾಡ್ಬಿಟ್ರಿ, ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಚಂದನವ್ರೆ ಗಂಡ ಹೆಂಡತಿ ಅನ್ಮೇಕೆ ಒಂದು ಮಾತು ಬರ್ತದೆ ಹೋಯ್ತದೆ, ಅದಕ್ಕೆ ಅವರಿಂದ ಮುಚ್ಚಿಡಕ್ಕಾದ್ದ. ನಮ್ಮ ಬಾಬಣ್ಣನ ಮನಸ್ಸು ನೋಯ್ಸಕ್ಕೆ ಇಷ್ಟ ಆಗಲಿಲ್ಲ ನೀ, ಅದಕ್ಕೆ ಹೇಳ್ಬಿಟ್ಟು. ಚಂದನವ್ರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಹುಟ್ಟದಬ್ಬದ ಉಡುಗೊರೆಯಾಗಿ ನಮ್ಮ ಬಾಬಣ್ಣ ನನಗೊಂದು ಚಿನ್ನದ ಸರ ಕೊಟ್ಟವ್ರೆ. ಅಣ್ಣಪ್ಪನವ್ರೆ ತಕೊಳ್ಳಿ ಸ್ವೀಟ. ಏನಿದು? ಅಲ್ವಾ ಅಣ್ಣಪ್ಪನವ್ರೆ ಈಗಲಾದ್ರೂ ಗೊತ್ತಾಯ್ತಾ? ನೀವು ಬಿಲ್ದಲ್ಲಿರೋ ಇಲ್ಲಿ ಆದ್ರೆ ನಾನು ಹೊಲದಲ್ಲಿ ಓಡಾಡೋ ಹುಲಿ.